ಮಾಡಿ ಈ ಮಟ್ಟಕ್ಕೆ ಬೆಳೆಸಿದ್ದು ಒಂದು. ಎರಡನೇ ವಿಚಾರ, ಮುನ್ಸಿಪಲ್ ಕೌನ್ಸಿಲರ್ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅವನು ಗೆದ್ದಿದ್ದು ಫಸ್ಟ್. ಆ ಗೆದ್ದ ಸಂದರ್ಭದಲ್ಲಿ 99ರಲ್ಲಿ ಅದೇ ದಿವಾಕರ್ ಬಾಬು ಅವ್ರ ಮೇಲೆ MLA ಟಿಕೆಟ್ಗೆ ಪ್ರಯತ್ನ ಮಾಡ್ತಾನೆ ಕಾಂಗ್ರೆಸ್ ಪಾರ್ಟಿಯಲ್ಲಿ. ನಾನು ಅವನಿಗೆ ಹೇಳಿದೆ, ನಾವು ಬಿಜೆಪಿಯಲ್ಲಿ ಇದ್ದೀವಿ, ನಾವು ನಮ್ಮ ಸಹೋದರೆಲ್ಲರೂ ಕೂಡ, ಸ್ನೇಹ ಬೇರೆ ರಾಜಕೀಯ ಬೇರೆ. ನೀನ್ ಬಿಜೆಪಿಗೆ ಬಂದು ಕಂಟೆಸ್ಟ್ ಮಾಡಿದ್ರೆ ನಾವು ಬಹಿರಂಗವಾಗಿ ನಿನ್ಗೋಸ್ಕರ ಬರ್ಬೋದು, ಇಲ್ಲ ಅಂತಂದ್ರೆ ಯಾವತ್ತೂ ಕೂಡ ನಾವು ನಿನ್ ಪರವಾಗಿ ಬಂದು ಮಾಡ್ಲಿಕ್ಕೆ ಆಗಲ್ಲ. ಒಂದ್ ವೇಳೆ ಕಾಂಗ್ರೆಸ್ ಟಿಕೆಟ್ ಅಪ್ಪಿದಪ್ಪಿ ನೀನು ಕೊಟ್ಟರು ಕೂಡ ಕೊಡಲ್ಲ, ಅವರು ನೀನು ಕೊಟ್ಟರು ಕೂಡ ಆಗಲ್ಲ ಅಂತ ಹೇಳಿ. ಅವಾಗೆ ನಾನು ಅವನ್ನ ಕನ್ವಿನ್ಸ್ ಮಾಡಿ ಯಡಿಯೂರಪ್ಪ ಅವ್ರ ಹತ್ರ ಕರ್ಕೊಂಡು ಬಂದು 1999ರಲ್ಲಿ ಸುಷ್ಮಾ ಸ್ವರಾಜ್ ಅವ್ರು ನಿಂತಾಗ MLA ಟಿಕೆಟ್ ಇಸ್ಕೊಳ್ಳೋ ಟೈಮ್ನಲ್ಲಿ ಕೂಡ ಅವನು 2 ಕಣ್ಣಲ್ಲಿ ನೀರ್ ಹಾಕ್ದ. ಯಡಿಯೂರಪ್ಪ ಅವರು ಕನ್ಫ್ಯೂಸ್ ಆದ್ರು, ಏನ್ ಜನಾರ್ದನ್ ಯಾಕೆ ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ದಾನೆ ಅಂದ್ರೆ ನಾನು ಹೇಳಿದೆ ಸ್ವಲ್ಪ ಭಾವನಾತ್ಮಕವಾಗಿ ಕಣ್ಣಲ್ಲಿ ನೀರು ಬಂದಿರಬೇಕು ಅಂತ ಹೇಳಿ. ಆದ್ರೆ ಅವನು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಟಿಕೆಟ್ ತಗೊಳ್ತಾ ಇದೀವ, ಸಿಂಬಲೇ ನಮ್ಮ ಬಳ್ಳಾರಿಯಲ್ಲಿ ಗೊತ್ತಿಲ್ಲಲ್ಲ ಜನಗಳಿಗೆ, ನಾನು ಹೇಗೆ ಗೆಲ್ತೀನಿ ಅನ್ನೋ ಭಯದಲ್ಲಿ ಕಣ್ಣೀರ್ ಹಾಕಿದ್ದವನು. ಆಯ್ತು, ಆಮೇಲೆ ಅವತ್ತು ಸೋತಿರ್ಬೋದು, ಮತ್ತೆ 2004ರಲ್ಲಿ ಮತ್ತೆ MLA ಆಗಿ ಮಾಡಿರುವಂತ ಒಂದು ವಿಚಾರ ಇರ್ಬೋದು. ಆನಂತರ ಕೊಯ್ಲೇಷನ್ ಗವರ್ಮೆಂಟ್ ಬರೋ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರು ಬೆಳಿಗ್ಗೆ 5:05ವರೆಗೆ ಮನೆಗೆ ಇಲ್ಲಿ ಇದೇ ಅಪಾರ್ಟ್ಮೆಂಟ್ಗೆ ಮನುಷ್ಯನ ಕರೆಸಿ ಜನಾರ್ದನ್ ಬರ್ಲಿಕ್ಕೆ ಹೇಳುವಂತೆ, ಜನಾರ್ದನ್ ನೀನ್ ಕೂಡ ನಾಳೆ ನಮ್ಮ ಜೊತೆಯಲ್ಲಿ ಪ್ರಮಾಣ ವಚನ ಮಾಡ್ತೀಯ ಅಂತ ಹೇಳಿದ್ರು. ಆವಾಗ ಒಂದು ಮಾತು ಹೇಳಿದೆ, ಸರ್ ನನ್ನ ವ್ಯಾಪಾರ ವ್ಯವಹಾರಗಳೇ ನನಗೆ ಜಾಸ್ತಿ, ನಾನು ನ್ಯಾಯ ಮಾಡ್ಲಿಕ್ಕಾಗಲ್ಲ, ಮತ್ತು ಸದ್ಯಕ್ಕೆ ಇನ್ನು ಬೆಳೀತಾ ಇದ್ದೀವಿ ನಾವು, ದಯಮಾಡಿ ನೀವೇನು ತಪ್ಪು ತಿಳ್ಕೊಳ್ಳೋಕೆ ಹೋಗ್ಬೇಡಿ. ರಾಜಕೀಯ ಅಂತಂದ್ರೆ ನಾವು ಶ್ರೀರಾಮುಲನ ಜಾತಿಯಿಂದ ಸ್ನೇಹ ನಾವು ಮಾಡಿರೋರಲ್ಲ, ಶ್ರೀರಾಮುಲನ ನಾವು ಜಾತಿಯಿಂದ ನಾವು ಸ್ನೇಹ ಮಾಡಿಲ್ಲ, ಸ್ನೇಹ ಅನ್ನೋದಕ್ಕೆ ಜಾತಿನೇ ಬರೋದಿಲ್ಲ ಸರ್. ಆದ್ರೆ ರಾಜಕೀಯವಾಗಿ ಒಂದು ಜಾತಿ ಅನ್ನೋದು ಬರುತ್ತೆ. ಹಾಗಾಗಿ ಆ ವಾಲ್ಮೀಕಿ ಜನಾಂಗಕ್ಕೆ ಸಂಬಂಧಪಟ್ಟಿರೋ ಶ್ರೀರಾಮುಲನ ನೀವು ನಿಮ್ ಜೊತೆಯಲ್ಲಿ ಮಂತ್ರಿ ಮಾಡ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ಸೊ ನನ್ನ ಬದಲು ಶ್ರೀರಾಮುಲನ ಮಂತ್ರಿ ಮಾಡಿ ಅಂತ ಹೇಳಿದ್ದು ನಾನು ಶ್ರೀರಾಮುಲ್ಗೆ ಮಾಡಿರುವಂತ ಇನ್ನೊಂದು ದ್ರೋಹ. ಜೊತೆಗೆ ನಿಮಗೆ 2000 ಇನ್ನ ಮಧ್ಯದಲ್ಲಿ ಬಹಳಷ್ಟು ಇದಾವೆ, ಅವೆಲ್ಲ ಕೂಡ ನಾನು ಸಮಯ ಸಂದರ್ಭ ಬಂದಾಗ ಇನ್ನ ಬಹಳ ವಿಚಾರಗಳು ಹೇಳೋದಿದೆ. 3-4 ವಿಚಾರಗಳು ಮಾತ್ರ ನಾನು ಹೇಳಬೇಕಾಗುತ್ತೆ. 2018ರಲ್ಲಿ ಬಳ್ಳಾರಿ ಗ್ರಾಮೀಣದಲ್ಲಿ ಸೋಲ್ತೀನಿ ಅನ್ನೋ ಭಯದಲ್ಲಿ ಮೊಳಕಲ್ಮೂರು ಕಾನ್ಸ್ಟಿಟ್ಯೂನ್ಸಿನ ಶ್ರೀರಾಮುಲು ಅವರು ಸೆಲೆಕ್ಟ್ ಮಾಡ್ಕೊಂಡಾಗ, ಯಾಕಂದ್ರೆ ನಾನು ಬಳ್ಳಾರಿ ಜಿಲ್ಲೆಗೆ ಹೋಗೋಂಗಿಲ್ಲ, ಸೊ ಚಿತ್ರದುರ್ಗದ ಮೊಳಕಲ್ಮೂರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನನ್ನ ಸಹಾಯ ತಗೋಬಹುದು ಅನ್ನೋ ಒಂದು ಕಾರಣಕ್ಕೆ ತಗೊಂಡ್ರು. ಆದ್ರೆ ನನಗೆ ಪಕ್ಷದ ನಾಯಕರುಗಳು, ಪಕ್ಷದಲ್ಲಿ ನನಗೆ ಸುಮಾರು ಅಂದ್ರೆ ನನ್ನ ಪಾರ್ಟಿಯಲ್ಲಿ ಇರದೇ ಇರುವಂತ ಸಂದರ್ಭ, ಮತ್ತು ನಿಮಗೆಲ್ಲ ಆ ಸಂದರ್ಭದಲ್ಲಿ ನನ್ನ ಪಾರ್ಟಿಯಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಆ ಸಂದರ್ಭದಲ್ಲಿ ಇವರಿಗೆ ಬಾದಾಮಿ ಟಿಕೆಟ್ ಕೂಡ ಕೊಟ್ಟರು. ಕೊಟ್ಟಾದ ನಂತರ ಮೊಳಕಲ್ಮೂರಲ್ಲಿ ತಾನು ತನ್ನ ಹೆಂಡತಿ ಜೊತೆಯಲ್ಲಿ ಕುಟುಂಬದ ಜೊತೆಯಲ್ಲಿ ಮೊಳಕಲ್ಮೂರು ನಾಯಕನಹಟ್ಟಿ ತಿಪ್ಪೇಸ್ವಾಮಿ ದರ್ಶನಕ್ಕಂತ ಹೋದಾಗ ಅಲ್ಲಿ ತಿಪ್ಪೇಸ್ವಾಮಿ ಅನ್ನುವಂತ ಒಬ್ಬ ವ್ಯಕ್ತಿ ಆಲ್ರೆಡಿ ಸಿಟ್ಟಿಂಗ್ MLA ಆಗಿದ್ದಂಥವ್ರು ತನಗೆ ಬಿಜೆಪಿ ಟಿಕೆಟ್ ಮಿಸ್ ಮಾಡಿ ಶ್ರೀರಾಮುಲು ಇಲ್ಲಿಗೆ ಬಂದು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಚಪ್ಪಲಿಗಳು, ಕಲ್ಲು, ಹೊರಿಕೆ ಎಷ್ಟೆಲ್ಲ ಇದಾವ ಅಷ್ಟೆಲ್ಲ ತಗೊಂಡು ಅವ್ರ ಮೇಲೆ ದಾಳಿ ಮಾಡಿದಾಗ 300 ಮಂದಿ ಪೊಲೀಸರು ಇದ್ರು ಕೂಡ ರಕ್ಷಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇವ್ರ ಕಾರೆಲ್ಲ ಪುಡಿ ಪುಡಿ ಮಾಡಿ ಇಡೀ ಎಲ್ಲಾ ಟಿವಿ ಚಾನೆಲ್ಗಳಲ್ಲಿ ಅವತ್ತು ಆ ಸುದ್ದಿ ಬಿಟ್ರೆ ಬೇರೆ ಸುದ್ದಿನೇ ಇದ್ದಿಲ್ಲ. ಅದು ನೋಡಿದ ತಕ್ಷಣ ನನಗೆ ತಡ್ಕೊಳಕ್ ಆಗ್ಲಿಲ್ಲ. ಆದ್ರೆ ಬಟ್ಟೆಗಳು ಲಗೇಜ್ ಎಲ್ಲ ನೀವು ತಗೊಂಡು ಬರ್ರಿ ಅಂತ ಹೇಳಿ ಹಾಗೆ ಹೋಗಿ ಕಾರಲ್ಲಿ ಕೂತ್ಕೊಂಡು ಮ್ಯಾಕ್ಸಿಮಮ್ ಒಂದು 3 ತಾಸಲ್ಲಿ ನಾನು ಹೋಗಿ ಅದೇ ಮೊಳಕಲ್ಮೂರಿಗೆ ನಾನು ರೀಚ್ ಆದೆ. ನಾನು ರೀಚ್ ಆಗಿ ಅವನಿಗೋಸ್ಕರ ನಾನು ಏನ್ ಪ್ರಚಾರ ಮಾಡಿ ಕೇವಲ ನಾಮಿನೇಷನ್ ಹಾಕಿ ಹೋದಷ್ಟೇ. ನಾಮಿನೇಷನ್ ಹಾಕಿ ಹೋದ್ಮೇಲೆ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಚಿತ್ರದುರ್ಗಕ್ಕೆ ಬಂದಿದ್ದಷ್ಟೇ. 45,000 ಮತಗಳ ಅಂತರದಲ್ಲಿ ನಾನು ಗೆಲ್ಲಿಸಿದ್ದು ಮಾಡಿರುವಂತ ಇನ್ನೊಂದು ದ್ರೋಹ ಶ್ರೀರಾಮುಲ್ಗೆ ನಾನು. ಹಾಗಾಗಿ ಈ ರೀತಿ ನಾವು ಹೇಳ್ಕೊಂತ ಹೋದ್ರೆ ಬಹಳ ವಿಷಯಗಳು ಆಗುತ್ತೆ. ಮತ್ತೆ ಇದೇ ಪಾರಿಜಾತ ಅಪಾರ್ಟ್ಮೆಂಟ್ ಅಲ್ಲಿ ನಾನು KRPP ಪಕ್ಷ ಮಾಡುವಂತ ಸಂದರ್ಭದಲ್ಲಿ ವಾಜಪೇಯಿ ಅವರ ಫೋಟೋ ಇಟ್ಕೊಂಡೇ ಮಾಡಿದಂತ. ರಕ್ತದ ಕಣಕಣದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಇದ್ರೂ ಕೂಡ ಅನಿವಾರ್ಯವಾಗಿ ಹೆಜ್ಜೆ ಹೊರಗಡೆ ಇಡುವಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಅವತ್ತು ಸ್ಪಷ್ಟವಾಗಿ ಹೇಳಿದೆ, ಯಡಿಯೂರಪ್ಪ ಅವರಿಗೆ ಯಾವತ್ತೂ ಕೂಡ ಒಂದು ತಂದೆ ಅನ್ನುವಂತ ಸ್ಥಾನ, ಆ ಗೌರವನೇ ನಾನು ಕೊಡ್ತೇನೆ. ಶ್ರೀರಾಮುಲು ಅವ್ರನ್ನ ಹೆತ್ತ ತಾಯಿ ಮಗುನ ಯಾವ ರೀತಿ ನೋಡ್ಕೊಳ್ತಾರೋ ಆ ರೀತಿ ನೋಡ್ಕೊಂಡಿದೀವಿ. ಅದೇ ಗೌರವ ನನಗೆ ಶ್ರೀರಾಮುಲು ಮೇಲೆ ಕೂಡ ಇರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನಾನು ಶ್ರೀರಾಮುಲನ್ನಾಗ್ಲಿ ನನ್ನ ಸಹೋದರನಾಗ್ಲಿ ನಾನು ನನ್ನ ಪಕ್ಷಕ್ಕೆ ನಾನು ಆಹ್ವಾನ ಮಾಡ್ತಾ ಇಲ್ಲ. ನಾನು ಒಬ್ಬಂಟಿಯಾಗಿ ನಾನು ಹೋಗಿ ಹೋರಾಟ ಮಾಡ್ಕೊಂಡು ಹೋಗ್ತೀನಿ ಅಂತಾನೆ ನಾನು ಅವತ್ತು ಹೇಳಿದೆ. ನಾನು
ಯಾವುದೋ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ, ನನ್ನ ಕರೆದ್ರು ನಾನು ಹೋಗ್ಲಿಲ್ಲ, ಅದಕ್ಕೆ ಅದು ಇದು ಅಂತ ಹೇಳಿ ಹೇಳ್ತಾ ಇದ್ರು. ಅಂದ್ರೆ ಇದೆಲ್ಲ ಕೂಡ ನೋಡಿದ್ರೆ ನಾನು ಏನು ಒಂದು ತಾಯಿ ಮಗುವನ್ನ ಯಾವ ರೀತಿ ಪ್ರೀತಿ ಮಾಡ್ತಾಳೋ ಆ ರೀತಿ ನಾವು ನೋಡ್ಕೊಂಡಿದೀವಿ ಅಂತ ಅವತ್ತು ನಾನು ಪಕ್ಷ ಮಾಡೋ ದಿವಸ ಕೂಡ ನಾನು ಹೇಳಿದ್ದೆ. ನಾನು ಇವತ್ತು ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ, ನಮ್ಮ ಹಿರಿಯರು ಒಂದು ಗಾದೆ ಮಾತನ್ನು ಹೇಳ್ತಾ ಇರ್ತಾರೆ. ಏನ್ ಗಾದೆ ಮಾತು ಅಂತಂದ್ರೆ, ಹೆತ್ತ ತಾಯಿ ಹಾಲು ಕುಡಿದು ಆ ತಾಯಿ ಎದೆಗೆ ಕಾಲಿಂದ ಹೊಡೆಯೋ ಮಗ ಅಂತೇಳಿ ಏನ್ ಹಿರಿಯರೆಲ್ಲ ಕೂಡ ಗಾದೆ ಮಾತುಗಳನ್ನ ಹೇಳ್ತಾರಲ್ಲ, ಇವತ್ತು ಇಂಥ ಶ್ರೀರಾಮುಲು ಅಂತವ್ರ ಜೊತೆಯಲ್ಲಿ ಎಷ್ಟೋ ಮಂದಿಗೆ ಎಷ್ಟೋ ಅನುಭವಗಳಾಗಿದ್ರೇನೆ ನಮ್ಮ ಹಿರಿಯರೆಲ್ಲ ಕೂಡ ಇಂಥ ಗಾದೆ ಮಾತುಗಳು ಹೊಡ್ಕೊಂಡು ಬಂದಿರಬಹುದು ಅಂತ ನನಗೆ ಇವತ್ತು ಅನ್ನಿಸ್ತಾ ಇರುವಂಥದ್ದು. ಅದೇನೋ ನನ್ನ ವಿಧಿ ಗೊತ್ತಿಲ್ಲಾಗ್ಲಿ, ಪ್ರತಿಯೊಂದು ಕೂಡ ನನಗೆ ಅನುಭವಗಳೆಲ್ಲ ಆದ್ಮೇಲೆನೆ ನನಗೆ, ನಾನೇನಂತಂದ್ರೆ 40 ವರ್ಷದ ಕಥೆಯನ್ನ ನಾನು ನಿಮಗೆ 4 ನಿಮಿಷ 40 ನಿಮಿಷ 4 ಗಂಟೆಯಲ್ಲಿ ಹೇಳೋದಕ್ಕೆ ಕಷ್ಟ. ಯಾಕಂದ್ರೆ ಈಗಾಗಲೇ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಸಂಸ್ಥೆ ನನ್ನ ಇಡೀ ಜೀವನವನ್ನೇ ಒಂದು ವೆಬ್ ಸಿರೀಸ್ ಆಗಿ ಅವ್ರು ಮಾಡ್ತಾ ಇದ್ದಾರೆ. ಆ ವೆಬ್ ಸಿರೀಸ್ ನಲ್ಲಿ ಅವರು ಏನಾಗುತ್ತೆ ಏನಿಲ್ಲ ಅನ್ನೋದನ್ನ ನನಗೆ ಒಂದು ಲೆವೆಲ್ ತಗೊಂಡ್ ಬಂದ್ರು. ಅದಾದ್ಮೇಲೆ ನನ್ನ ಸೆಕೆಂಡ್ ಫೇಸ್ ಆಫ್ ಲೈಫ್ ಅನ್ನ ಇನ್ನ ತೆಗೆಯೋದಿತ್ತು. ಸೊ ಹಾಗಾಗಿ ಮುಂದೆ, ಯಾಕಂದ್ರೆ ಇದಕ್ಕೆ ಸುಮಾರು ಸೀಸನ್ಗಳೇ ಬೇಕು. 40 ವರ್ಷದಂದ್ರೆ ಬಹಳ ಸೀಸನ್ಗಳು ಬೇಕು. ಇವತ್ತು ಲೈಫಲ್ಲಿ ನನಗೆ ಪ್ರತಿಯೊಂದು ಕೂಡ ಸ್ವತಃ ಅನುಭವಗಳು ಆದ್ಮೇಲೆನೆ ಎಲ್ಲ ಕೂಡ ಗೊತ್ತಾಗುತ್ತೆ.